ಹಲೋ ನಮಸ್ಕಾರ. ನಾನು ನಿಮ್ಮ ಸ್ಪರ್ಶಗೌಡ. ಯಾರೆಲ್ಲ ಇನ್ನು ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲೋ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಕತೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನಾನು ಇವತ್ತು ಹೇಳ್ತಿರೋ ಕತೆ ಒಂಗಿರಣ ಭಾಗ 163. ಮನೆಗೆ ಬಂದ ಸೊಸೆಯನ್ನು ಕಾಲ ಕಸವಾಗಿ ನೋಡುವಂತಹ ಜನರು ಇರುವಾಗ ಮಗಳ ಎದುರಿಗೆ ನನ್ನನ್ನು ವಹಿಸಿಕೊಂಡು ಮಾತನಾಡಿದ ನಿಮ್ಮ ವ್ಯಕ್ತಿತ್ವ ಏನೆಂದು ವರ್ಣಿಸಲಿ ಅತ್ತೆ. ನಾನು ನನ್ನ ಮೇಲಿನ ನಿಮ್ಮ ಈ ರೀತಿಯ ಪ್ರೀತಿ ಕಾಳಜಿ ನೋಡಿದಾಗಲೆಲ್ಲ ನಿಮ್ಮ ಈ ಪ್ರೀತಿಗೆ ನಾನು ಅರ್ಹಳೇ ಎಂದು ನನ್ನಲ್ಲಿಯೇ ಪ್ರಶ್ನೆ ಮೂಡುತ್ತದೆ. ನಿಮ್ಮ ಈ ಪ್ರೀತಿಗೆ ನಾನು ಮೋಸ ಮಾಡುತ್ತಿದ್ದೇನೆ ಎನ್ನುವ ಪಶ್ಚಾತ್ತಾಪ ಕೂಡ ನನ್ನನ್ನು ಕಾಡುತ್ತದೆ. ಆರಾಧ್ಯ ಮತ್ತು ನನ್ನ ಅಣ್ಣನಿಗೋಸ್ಕರ ನಾವಿಬ್ಬರು ಮದುವೆಯಾಗಿದ್ದು ಎಂಬ ಸತ್ಯ ನಿಮಗೆ ಹೇಳಬೇಕು ಎಂದು ಎಷ್ಟೇ ಪ್ರಯತ್ನ ಪಟ್ಟರೂ ಅದು ನನ್ನಿಂದ ಸಾಧ್ಯವಾಗುತ್ತಿಲ್ಲ. ಈ ಕುಟುಂಬದಲ್ಲಿ ನನ್ನನ್ನು ಒಬ್ಬಳನ್ನಾಗಿ ಮಾಡಿ ನೀವು ನೀಡುತ್ತಿರುವ ಪ್ರೀತಿಗೆ ನಾನು ಮೂಕಳಾಗುತ್ತಿದ್ದೇನೆ. ಸತ್ಯ ತಿಳಿದಾಗ ನಿಮ್ಮೆಲ್ಲರ ಪ್ರತಿಕ್ರಿಯೆ ಹೇಗೆ ಇರುತ್ತದೆ ಎನ್ನುವುದನ್ನು ನನ್ನಿಂದ ಊಹಿಸಲು ಸಾಧ್ಯವಾಗುತ್ತಿಲ್ಲ ಎಂದು ಕಿಟಕಿಯ ಬಳಿ ನಿಂತು ಮನದಲ್ಲಿಯೇ ಹೇಳಿಕೊಂಡು ಹೊರಗೆ ನೋಡುತ್ತಾ ನಿಂತಿದ್ದಳು. ಧನು ಒಳ ಬಂದರೂ ಸಹ ಅವನೆಡೆಗೆ ತಿರುಗದವಳನ್ನು ನೋಡಿದವನು ಶರದಿ ಎಂದು ಕರೆದಿದ್ದನು. ಅವನ ಧ್ವನಿಗೆ ಇಹಕ್ಕೆ ಮರಳಿದವಳು ಹೇಳು ಎಂದು ಅಲ್ಲಿಯೇ ನಿಂತಳು. ಅವನು ಕೂಡ ಅವಳ ಬಳಿಗೆ ಬಂದು ನಿಂತು, ಸಾರಿ ಶರದಿ, ನೀನು ಮನೆಗೆ ಬಂದು ಇಷ್ಟು ದಿನವಾದರೂ ಸಹ ನಿನಗೆ ಏನು ಬೇಕು ಏನು ಬೇಡ ಎಂದು ನಾನು ಕೇಳದೆ ನನ್ನ ಪಾಡಿಗೆ ನಾನು ಉಳಿದು ಬಿಟ್ಟೆ. ಕೆಲವೊಂದು ಸೂಕ್ಷ್ಮ ವಿಚಾರಗಳು ಗಂಡು ಮಕ್ಕಳಿಗೆ ತಿಳಿಯುವುದಿಲ್ಲ ಎಂದು ಮಮ್ಮಿ ಮಾತನಾಡಿದಾಗಲೇ ನನಗೂ ಅರ್ಥವಾಗಿದ್ದು. ಅನತಿ ನಿನ್ನ ಮೇಲೆ ಅಸಮಾಧಾನ ಇದೆ ಎನ್ನುವುದು ಕೂಡ ನನಗೆ ಗೊತ್ತಿರಲಿಲ್ಲ. ಇನ್ನು ಮುಂದೆ ಹೀಗೆ ಆಗುವುದಿಲ್ಲ. ತಗೋ ನನ್ನ ಕಾರ್ಡ್, ನಿನಗೆ ಬೇಕಾಗುತ್ತದೆ. ನೀನು ಎಷ್ಟು ಖರ್ಚು ಮಾಡಿದರೂ ನಾನು ಕೇಳುವುದಿಲ್ಲ ಎಂದು ತನ್ನ ಪ್ಯಾಂಟಿನ ಕಿಸೆಯಿಂದ ಕ್ರೆಡಿಟ್ ಕಾರ್ಡ್ ತೆಗೆದು ಅವಳ ಮುಂದೆ ಹಿಡಿದನು. ಶ್ರದ್ಧಿ ಆಶ್ಚರ್ಯದಲ್ಲಿ ಅವನನ್ನು ನೋಡುತ್ತಾ ಉಳಿದಳು. ಮೊದಲೆಲ್ಲ ಕೋಪದಿಂದ ಸಿಡುಕಿನಿಂದ ಅವಳ ಜೊತೆ ಮಾತನಾಡುತ್ತಿದ್ದವನು ಇಂದು ಅದೆಷ್ಟು ಮೃದುತ್ವವನ್ನು ಬೆರೆಸಿ ಮಾತನಾಡುತ್ತಿದ್ದಾನೆ. ಒಂದು ಹೆಣ್ಣು ಬಯಸುವುದು ತನ್ನನ್ನು ಅರ್ಥ ಮಾಡಿಕೊಳ್ಳುವ ಗಂಡನನ್ನೇ ಅಲ್ಲವೇ? ಈ ರೀತಿಯ ಅವನ ಬದಲಾದ ಮಾತುಗಳಿಗೆ ಅವಳ ಮನ ಸೋತು ಹೋಗಿತ್ತು. ಶರದಿ, ಏನು ಯೋಚಿಸುತ್ತಿದ್ದೀಯಾ? ತಗೋ ಎಂದು ಅವಳ ಮೌನವನ್ನು ನೋಡಿ ಹೇಳಿದನು. ಬೇಡದನು, ನನಗೆ ಈಗ ಈ ಹಣದ ಅವಶ್ಯಕತೆ ಇಲ್ಲ. ನನ್ನ ಮೊದಲಿನ ಸೇವಿಂಗ್ಸ್ ಸ್ವಲ್ಪ ಇದೆ, ನನ್ನ ಬಳಿ ಇದೆ, ಅದೇ ನನ್ನ ಖರ್ಚಿಗೆ ಆಗುತ್ತದೆ ಎಂದಳು. ನಿನ್ನ ಈ ರೀತಿಯ ಮಾತುಗಳೇ ನನಗೆ ಕೋಪ ಬರುವಂತೆ ಮಾಡುವುದು. ಆದರೂ ಇವತ್ತು ನಿನ್ನ ಜೊತೆ ಜಗಳವಾಡಲು ನನಗೆ ಇಷ್ಟ ಇಲ್ಲ. ನಿನಗೆ ನನ್ನ ಬಳಿ ಹಣ ತೆಗೆದುಕೊಳ್ಳುವುದು ಇಷ್ಟ ಇಲ್ಲ ಎಂದು ನನಗೂ ಗೊತ್ತು. ಹೋಗಲಿ ಬಿಡು. ಆದರೆ ನಿನಗೆ ಹಣದ ಅವಶ್ಯಕತೆ ಇದ್ದಾಗ ನನ್ನನ್ನು ನಿನ್ನ ಸ್ನೇಹಿತ ಎಂದು ತಿಳಿದು ಸಂಕೋಚ ಇಲ್ಲದೆ ನನ್ನ ಬಳಿ ಹಣ ಕೇಳು ಎಂದು ಕಾರ್ಡನ್ನು ಪುನಃ ಜೇಬಿಗೆ ಇರಿಸಿ ಅಲ್ಲಿಂದ ಹೊರಡಬೇಕು ಎನ್ನುವಾಗ ಧನು ಎಂದು ಮತ್ತೊಮ್ಮೆ ಕರೆದಿದ್ದಳು. ಹೇಳು ಎಂದು ಅವಳೆಡೆಗೆ ತಿರುಗಿದನು. ಅತ್ತೆ ಹೇಳಿದರು ಎಂದು ನೀನೇನು ಕಾರ್ ಬುಕ್ ಮಾಡುವುದು ಬೇಡ. ನನಗೆ ಆ ಕಾರಿನ ಅವಶ್ಯಕತೆ ಇಲ್ಲ ಎಂದರೆ? ಇಲ್ಲ ಶರದಿ, ಮಮ್ಮಿ ಒಂದು ಸಾರಿ ಹೇಳಿದರೆ ಮುಗಿಯಿತು. ನಾನು ಕಾರ್ ಬುಕ್ ಮಾಡಲಿಲ್ಲ ಎಂದರೆ ಮತ್ತೆ ನನಗೆ ಬೈಯುತ್ತಾರೆ ಎಂದವನ ಮಾತು ಕೇಳಿ ಅವನ ಬಳಿಗೆ ಬಂದವಳು ಮುಗುಳು ನಕ್ಕು, ಅತ್ತೆ ಇವತ್ತು ಕೋಪದಲ್ಲಿ ಇದ್ದಾರೆ. ಅವರ ಜೊತೆ ಮಾತನಾಡಲು ಆಗಲಿಲ್ಲ. ಅವರ ಕೋಪ ಕಡಿಮೆಯಾದ ಮೇಲೆ ನಾನೇ ಅವರ ಬಳಿ ಮಾತನಾಡುತ್ತೇನೆ ಎಂದಳು. ಸರಿ, ನಿನಗೆ ಇಷ್ಟ ಇಲ್ಲ ಎಂದಿದ್ದನ್ನು ನಾನು ಕೂಡ ಯಾವತ್ತೂ ಬಲವಂತ ಮಾಡುವುದಿಲ್ಲ. ನಮ್ಮ ಮನೆಯಲ್ಲಿ ನಿನಗೆ ಹೇಗೆ ಬೇಕೋ ಹಾಗೆ ಇರಬಹುದು. ಆದರೆ ಒಂದು ವಿಷಯ ಚೆನ್ನಾಗಿ ನೆನಪಿಟ್ಟುಕೋ, ನಿನಗೆ ಏನೇ ಸಮಸ್ಯೆಯಾದರೂ ನಾನಿದ್ದೀನಿ ಎನ್ನುವುದನ್ನು ಮರೆಯದೆ ನನ್ನ ಬಳಿ ಹೇಳಿಕೊ ಎಂದು ಹೇಳುತ್ತಾ ಅವಳ ಕೈ ಹಿಡಿದನು. ಅವನನ್ನೇ ಅದ್ಭುತ ನೋಡಿದ ಹಾಗೆ ನೋಡಿದವಳು ಅವನಲ್ಲಿದ್ದ ಕಾಳಜಿ ಗುರುತಿಸಿದಳು. ಆದರೆ ಅವನ ಕಣ್ಣಲ್ಲಿ ಇದ್ದಂತಹ ಅಗಾಧವಾದ ಪ್ರೇಮ ಅರಿಯುವಲ್ಲಿ ಸೋತಳು. ಸರಿ ಎಂದು ತಲೆಯಾಡಿಸಿ ಅವನಿಂದ ನಿಧಾನವಾಗಿ ಕೈ ಬಿಡಿಸಿಕೊಂಡು ನೋಟ ಬದಲಿಸಿ ನಿಂತಳು. ಧನು ಮುಗುಳು ನಕ್ಕು ಅಲ್ಲಿಂದ ಹೊರಟಿದ್ದನು. ಅವಳು ತನ್ನ ಬಳಿ ಕಾರ್ಡ್ ತೆಗೆದುಕೊಳ್ಳದೆ ಇರುವುದಕ್ಕೆ ಅವನ ಮನಸ್ಸಿಗೆ ಬೇಸರವಾಗಿತ್ತು. ಅದನ್ನು ತೋರಲಿಲ್ಲ ಅಷ್ಟೇ. ಮೇಡಮ್, ಅನತಿ ಎಷ್ಟೇ ಕರೆದರೂ ಊಟಕ್ಕೆ ಬರುತ್ತಿಲ್ಲ, ಬೇಡ ಎಂದು ಹಠ ಮಾಡುತ್ತಿದ್ದಾಳೆ ಎಂದರು ಸೀತಾ. ಊಟ ಮಾಡಲಿಲ್ಲ ಎಂದರೆ ಅವಳ ಹೊಟ್ಟೆಯೇ ಹಸಿಯುವುದು. ಹೊಟ್ಟೆ ಹಸಿದಾಗ ಅವಳೇ ಊಟ ಮಾಡುತ್ತಾಳೆ. ಮತ್ತೊಮ್ಮೆ ನೀನು ಅವಳನ್ನು ಕರೆಯಲು ಹೋಗಬೇಡ ಎಂದು ಹೇಳುತ್ತಾ ಊಟಕ್ಕೆ ಕುಳಿತಿದ್ದರು ಸ್ಪಂದನ.
ಅತ್ತೆ, ಅವಳಿನ್ನೂ ಚಿಕ್ಕವಳು. ಊಟ ಬಿಟ್ಟು ಮಲಗಿದರೆ ಅಸಿಡಿಟಿ ಆಗುತ್ತೆ. ಅವಳಿಗೆ ಏನೂ ತಿಳಿಯುವುದಿಲ್ಲ. ನಾನೇ ಹೋಗಿ ಕರೆದುಕೊಂಡು ಬರುತ್ತೇನೆ, ನೀವು ಊಟ ಮಾಡಿ ಎಂದು ಹೇಳಿ ಅನತಿಯ ಕೋಣೆಗೆ ಹೋಗಿದ್ದಳು ಶರದಿ. ಅನತಿ, ಊಟ ಬಿಟ್ಟು ಮಲಗಿದರೆ ಅಸಿಡಿಟಿ ಆಗುತ್ತದೆ. ಆಮೇಲೆ ನಿನಗೇ ತೊಂದರೆ ಆಗುವುದು. ನನ್ನ ಮೇಲಿನ ಕೋಪವನ್ನು ಊಟದ ಮೇಲೆ ತೋರಿಸಬೇಡ. ಎದ್ದು ಬಂದು ಊಟ ಮಾಡು. ಮುಖ ತುಂಬ ರಗ್ಗು ಒದ್ದು ಮಲಗಿದವಳ ರಗ್ಗು ಸರಿಸುತ್ತಾ ಹೇಳಿದಳು. ಶರದಿಯ ಮಾತಿಗೆ ಮಲಗದಿಂದ ಎದ್ದು ಕುಳಿತವಳು, ನಿಮ್ಮನ್ನು ಯಾರು ನನ್ನ ರೂಮಿಗೆ ಬರಲು ಹೇಳಿದ್ದು? ನಿಮ್ಮ ಮುಖ ನೋಡಲು ಕೂಡ ನನಗೆ ಇಷ್ಟ ಇಲ್ಲ. ಹೋಗಿ ಇಲ್ಲಿಂದ. ಮಗುವನ್ನು ಚಿಮಿಟಿ ಆಮೇಲೆ ತೊಟ್ಟಿಲು ತೂಗುವುದಕ್ಕೂ ನಿಮಗೆ ತುಂಬ ಚೆನ್ನಾಗಿ ಗೊತ್ತು. ಈ ನಿಮ್ಮ ನಾಟಕದ ಪ್ರೀತಿ ನನಗೆ ಏನು ಬೇಕಾಗಿಲ್ಲ. ಮೊದಲು ನೀವು ಇಲ್ಲಿಂದ ಹೋಗಿ ಎಂದು ಪುನಃ ಮುಖದ ತುಂಬ ರಗ್ಗು ಒದ್ದು ಮಲಗಿದಳು. ಇವಳಿಗೆ ಯಾಕೆ ನಾನು ಇಷ್ಟ ಇಲ್ಲ? ಅಂಥದ್ದು ನಾನು ಏನು ಮಾಡಿದ್ದೇನೆ? ಹಾಗಾದರೆ ಇವಳ ಪ್ರಕಾರ ಬಡವರ ಮನೆಯ ಹೆಣ್ಣು ಮಕ್ಕಳು ಶ್ರೀಮಂತರ ಮನೆಗೆ ಸೊಸೆಯಾಗಿ ಹೋಗುವುದೇ ತಪ್ಪಾ? ಇವಳಿಗೆ ಪ್ರೀತಿ, ವಿಶ್ವಾಸ, ವ್ಯಕ್ತಿತ್ವಕ್ಕಿಂತ ಹಣವೇ ಹೆಚ್ಚಾಯಿತಾ ಎಂದು ಹೇಳಿಕೊಂಡು ನಿರಾಸೆಯ ಭಾವ ಹೊತ್ತು ಡೈನಿಂಗ್ ಟೇಬಲ್ ಬಳಿ ಬಂದಿದ್ದಳು. ಶರದಿ ಮುಖ ಸಪ್ಪಗೆ ಮಾಡಿಕೊಂಡು ಬರುವುದನ್ನು ನೋಡಿದ ಸ್ಪಂದನ ಅವರು, ನಾನು ಹೇಳಲಿಲ್ಲವಾ, ಅವಳು ಹೇಳಿದ ಮಾತು ಕೇಳುವವಳಲ್ಲ. ಹೊಟ್ಟೆ ಹಸಿದಾಗ ಅವಳೇ ಊಟ ಮಾಡುತ್ತಾಳೆ. ನೀನು ಊಟ ಮಾಡು ಬಾ ಎಂದು ಶರದಿಗೆ ಹೇಳಿದರು. ಮಿಥುನ್, ಇತ್ತೀಚೆಗೆ ಅನತಿಯದು ಹಠ ತುಂಬ ಜಾಸ್ತಿಯಾಗುತ್ತಿದೆ. ಯಾರು ಹೇಳಿದ ಮಾತನ್ನು ಕೇಳುತ್ತಿಲ್ಲ ಅವಳು. ಅವಳ ಡಿಗ್ರಿ ಮುಗಿಯುತ್ತಿದ್ದ ಹಾಗೆ ಅವಳ ಮುಂದಿನ ಓದಿಗೆ ಬೇರೆ ಯಾವುದಾದರೂ ದೂರದ ಊರಿಗೆ ಸೇರಿಸು. ಅಲ್ಲಿ ಹಾಸ್ಟೆಲ್ನಲ್ಲಿ ಇದ್ದುಕೊಂಡು ಓದಿದರೆ ಆಗ ಸ್ವಲ್ಪ ಅವಳಿಗೆ ಬುದ್ಧಿ ಬರಬಹುದು. ಕುಟುಂಬದವರಿಂದ ದೂರ ಉಳಿದರೆ ಕುಟುಂಬದ ಪ್ರೀತಿ ಅರ್ಥವಾಗುವುದು ಅವಳಿಗೆ. ಅಲ್ಲಿಯ ತನಕ ಅವಳಿಗೆ ಬುದ್ಧಿ ಕಲಿಯುವುದಿಲ್ಲ ಎಂದರು ಸುಗುಣ. ಹೌದು ಅತ್ತೆ, ನೀವು ಹೇಳುವುದೇ ಸರಿ. ಅವಳನ್ನು ಮನೆಯಿಂದ ದೂರ ಇರಿಸಿದಾಗಲೇ ಬುದ್ಧಿ ಬರುವುದು ಎಂದು ತನ್ನ ಅತ್ತೆಯ ಮಾತಿಗೆ ಧ್ವನಿಗೂಡಿಸಿದರು ಸ್ಪಂದನ. ಬೆಳಗ್ಗೆ ಎಲ್ಲರೂ ತಯಾರಾಗಿ ತಿಂಡಿ ತಿನ್ನಲು ಕುಳಿತಿದ್ದರೆ ಅನತಿ ಮಾತ್ರ ತಯಾರಾಗಿ ಹಾಗೆ ಕಾಲೇಜಿಗೆ ಹೋಗಲು ಹೊರಬಂದಿದ್ದಳು. ಅದನ್ನು ನೋಡಿದ ಸ್ಪಂದನ ಅವರು, ಅನತಿ, ನಿಂತ್ಕೋ. ಊಟ ಬಿಟ್ಟು ಏನು ಸಾಧಿಸಬೇಕು ಎಂದು ಯೋಚಿಸಿದ್ದೀಯಾ? ನೀನು ರಾತ್ರಿ ಕೂಡ ಊಟ ಮಾಡಿಲ್ಲ. ಈಗಲೂ ಕೂಡ ತಿಂಡಿ ತಿನ್ನದೆ ಹಾಗೆ ಹೋಗುತ್ತಿದ್ದೀಯಲ್ಲ. ನಿನ್ನ ಆರೋಗ್ಯ ಏನಾಗಬೇಕು? ಬಂದು ತಿಂಡಿ ತಿಂದು ಹೋಗು ಎಂದು ಮಗಳಿಗೆ ಗದರಿದರು. ನಾನು ತಿಂಡಿ ತಿನ್ನಲಿಲ್ಲ ಎಂದರೆ ನಿಮಗೆ ಯಾವ ತೊಂದರೆಯೂ ಇಲ್ಲ ಅಲ್ವಾ ಮಮ್ಮಿ? ನಿಮಗೆ ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ ಮಗಳಿಗಿಂತ ನಿನ್ನೆ ಮೊನ್ನೆ ಬಂದಂತಹ ಸೊಸೆಯೇ ಹೆಚ್ಚು. ನನ್ನ ಪಾಲಿನ ತಿಂಡಿಯನ್ನು ನಿಮ್ಮ ಸೊಸೆಗೆ ತುತ್ತು ಮಾಡಿ ತಿನ್ನಿಸಿ ಎಂದು ಹೋಗುತ್ತಿದ್ದವಳನ್ನು ಮತ್ತೊಮ್ಮೆ ತಡೆದು ಅವಳ ಬಳಿಗೆ ಹೋದವರು ಅವಳ ಕೈ ಹಿಡಿದಿದ್ದ ಮೊಬೈಲನ್ನು ತನ್ನ ಕೈಗೆ ತೆಗೆದುಕೊಂಡು ಅವಳ ಮುಂದೆ ಕೈಕಟ್ಟಿ ನಿಂತವರು, ಇತ್ತೀಚೆಗೆ ತುಂಬ ಮಾತನಾಡುವುದನ್ನು ಕಲಿತಿದ್ದೀಯಾ? ಅಕೌಂಟಿನಲ್ಲಿ ಹಣ ಇರುತ್ತೆ, ಮೊಬೈಲಲ್ಲಿ ಪೇ ಮಾಡಿ ಹೊರಗೆ ತಿನ್ನಬಹುದು ಎನ್ನುವ ನಿನ್ನ ಯೋಚನೆ ನನಗೂ ಕೂಡ ಗೊತ್ತು. ಈಗ ಹಾಗೆ ಹೋಗು. ಮೊಬೈಲ್ ಇಲ್ಲದೆ ಹಾಗೆ ಹೋದರೆ ನಿನಗೆ ಬುದ್ಧಿ ಬರುವುದು ಎಂದು ಅವಳ ಮೊಬೈಲ್ ಸಮೇತ ಡೈನಿಂಗ್ ಟೇಬಲ್ ಮೇಲೆ ಬಂದು ಕುಳಿತರು. ತನ್ನ ತಾಯಿ ಮೊಬೈಲ್ ಕಸಿದುಕೊಂಡದ್ದನ್ನು ಅವಳಿಂದ ಸಹಿಸಲು ಸಾಧ್ಯವಾಗಲಿಲ್ಲ. ಮೊಬೈಲ್ ಇಲ್ಲದೆ ಹೇಗೆ ಕಾಲೇಜಿಗೆ ಹೋಗುತ್ತಾಳೆ? ಹಾಗೆ ಹೋದರೂ ಅವಳ ಸ್ನೇಹಿತರ ಮುಂದೆ ಅವಮಾನವಾಗುತ್ತದೆ. ಅದನ್ನು ನೆನೆದವಳು, ದಿಸ್ ಈಸ್ ಟೂ ಮಚ್ ಮಮ್ಮಿ ಎಂದು ಕೂಗಿದಳು. ಟೂ ಮಚ್ ನನ್ನದಲ್ಲ, ನಿನ್ನದು. ಈಗ ಬೇಗ ಬಂದು ತಿಂಡಿ ತಿಂದರೆ ಮಾತ್ರ ಮೊಬೈಲ್ ಸಿಗುತ್ತದೆ. ಇಲ್ಲದಿದ್ದರೆ ಮೊಬೈಲನ್ನು ನಾನು ಸ್ಕೂಲ್ಗೆ ತೆಗೆದುಕೊಂಡು ಹೋಗುತ್ತೇನೆ ಎಂದು ಜೋರು ಮಾಡಿದರು. ಈ ರೀತಿ ಮಾತನಾಡಲಿಲ್ಲ ಎಂದರೆ ಅವಳು ಬಗ್ಗುವುದಿಲ್ಲ ಎಂದು ಚೆನ್ನಾಗಿ ಅರಿತಿದ್ದಾರೆ ಸ್ಪಂದನ. ಅನತಿ, ಬಾಯಿಲಿ, ನನ್ನ ಪಕ್ಕ ಕುಳಿತುಕೋ ಎಂದನು ಧನು. ಇತ್ತ ತಿಂಡಿ ಬಿಟ್ಟು ಹೋಗಲು ಅವಳ ಬಳಿ ಈಗ ಮೊಬೈಲ್ ಇಲ್ಲ. ಹೊರಗೆ ತಿನ್ನುವ ಯೋಚನೆಯಿಂದಲೇ ಖಾಲಿ ಹೊಟ್ಟೆಯಲ್ಲಿ ಹಾಗೆ ಹೋಗುತ್ತಿದ್ದಳು. ಸ್ಪಂದನ ಅವರು ಹೇಳಿದ ಹಾಗೆ ತಿಂಡಿ ತಿನ್ನದೆ ವಿಧಿ ಇಲ್ಲ ಅವಳಿಗೆ. ಧನು ಕರೆಯುತ್ತಿದ್ದ ಹಾಗೆ ಹೋಗಿ ಅವನ ಪಕ್ಕ ಕುಳಿತಳು. ಮಮ್ಮಿ, ಅನತ್ಯ ಮೇಲೆ ನೀವೇ ಸುಮ್ಮನೆ ಕೋಪ ಮಾಡಿಕೊಳ್ಳುವುದು. ಅವಳಿಂದು ಚಿಕ್ಕವಳು. ನಿಧಾನವಾಗಿ ಬಿಡಿಸಿ ಹೇಳಿದರೆ ಎಲ್ಲವನ್ನು ಅರ್ಥ ಮಾಡಿಕೊಳ್ಳುತ್ತಾಳೆ ಎಂದವನು, ಸೀತಮ್ಮ, ಅನತಿಗೆ ತಿಂಡಿ ಕೊಡಿ ಎಂದನು. ಸೀತಾ ಅವರು ತಿಂಡಿ ಬಡಿಸಿದರೂ ಕೂಡ ತಿನ್ನದೆ ಸುಮ್ಮನೆ ಕುಳಿತಿರುವವಳನ್ನು ನೋಡಿ, ಅನತಿ, ನಾನೇ ತಿನ್ನಿಸಲ ಎಂದನು. ಬೇಡ ಅಣ್ಣ, ನಾನೇ ತಿನ್ನುತ್ತೇನೆ ಎಂದು ಬೇಗ ಬೇಗ ತಿಂಡಿ ತಿಂದು ತನ್ನ ತಾಯಿಯ ಬಳಿ ಇರಿಸಿಕೊಂಡಿದ್ದ ಮೊಬೈಲ್ ಅನ್ನು ಅವರನ್ನು ಕೇಳದೆ ತೆಗೆದುಕೊಂಡು ಅಲ್ಲಿಂದ ಬಿರುಸಾಗಿ ಹೊರಟಳು. ತೆರೆದ ಬಾಗಿಲಿನಿಂದಲೇ 4 ಜನ ರೌಡಿಗಳು ಒಳಗೆ ನುಗ್ಗಿದರು. ಅವರನ್ನು ನೋಡಿ ಹೆದರಿದ ವಸುಂಧರ ಅವರು, ಯಾರು ನೀವು? ಯಾಕೆ ಹೀಗೆ ಒಳಗೆ ಬರುತ್ತಿದ್ದೀರಾ ಎಂದು ಜೋರು ಮಾಡಿದರು.
ವಸುಂಧರ ಅವರ ಮಾತು ಕೇಳಿದ ಆರಾಧ್ಯ ಕೋಣೆಯಿಂದ ಹೊರಬಂದು ಅಲ್ಲಿ ಇರುವ ರೌಡಿಗಳನ್ನು ನೋಡಿ, ಯಾರು ನೀವು? ಬಾಗಿಲು ತೆಗೆದಿದೆ ಎಂದು ಗೂಳಿ ಹಾಗೆ ಒಳಗೆ ನುಗ್ಗುವುದಾ? ಹೊರಗೆ ನಿಂತು ಕರೆಯಬೇಕು ಎನ್ನುವ ಕಾಮನ್ ಸೆನ್ಸ್ ಇಲ್ಲವ ನಿಮಗೆ? ಮೊದಲು ಆಚೆ ಹೋಗಿ ಎಂದು ಕೋಪದಲ್ಲಿಯೇ ಇಳಿದಳು. ಏನ್ರೋ, ಇವರಿಬ್ಬರು ಕೊಡುವ ಹಣ ಕೊಡಲು ಆಗದಿದ್ದರೂ ಮಾತಿಗೇನು ಕಮ್ಮಿ ಇಲ್ಲ. ಎಷ್ಟು ಜೋರು ಮಾಡುತ್ತಿದ್ದಾರೆ ನೋಡಿ. ಏನು ಅರಮನೆ ಇವಳದು. ಒಳಗೆ ಬಂದರೆ ಕೋಪ ಬಂದು ಬಿಡುತ್ತೆ ಇವಳಿಗೆ. ನಮ್ಮ ದುಡ್ಡು ಕೊಟ್ಟರೆ ನಾವು ಹೋಗುತ್ತೇವೆ. 2 ತಿಂಗಳಿನಿಂದ ಬಡ್ಡಿಯನ್ನು ಕಟ್ಟಿಲ್ಲ. ಎಲ್ಲಿ ರಿಷಿ? ಅವನನ್ನು ಕರೆಯಿರಿ ಎಂದು ಒಬ್ಬ ಹೇಳಿದನು. ಮುಂದುವರೆಯುವುದು. ಆರಾಧ್ಯ